ಹೊಸ ಆಟಗಾರ ದೀಕ್ಷಿತ್ ಎಸೆತ ಚೆಂಡು ತಟ್ಟಿ ಮುಟ್ಟೋಣ ಪ್ರಯತ್ನ ಈ ಹಂತದಲ್ಲಿ ರನ್ಔಟ್ಗೆ ಮತ್ತೊಂದು ಸುಧಾರಾಘಾತವನ್ನು ಕಾಣ್ತಾ ಇದೆ. ಬಹಳಷ್ಟು ಜಾಣ ಎಸಗಾರಿಗಳ ಯಶು ತೋರ್ಪಡಿಸಿದ್ರು. ಅಂತಿಮ 4 ಎಸೆತ, 1 ಓಟಗಳು ಬರಬೇಕಾಗಿ ಅಂಕಿಅಂಶ ಪಟೇಲ್ ತಳ ಮೊತ್ತ 33ಕ್ಕೆ 7. 7ನೇ ಒಂದು ಹುದರಾಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ರೋಷನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಎಂಎಸ್ ಸ್ಟ್ರೈಕರ್ಸಿನ ಪರವಾಗಿ. ಅಂತಿಮ 4 ಎಸೆತ, 1 ಓಟಗಳು ಬರಬೇಕಾಗಿದೆ. 1 ಓಟಕ್ಕೆ ಇವಾಗ ಹೊಸ ಆಟಗಾರ ರಿಲಯನ್ಸ್ ರೋಷನ್. ಯಾಕಂದ್ರೆ ಇಬ್ಬರು ರೋಷನ್ಗಳಿದ್ದಾರೆ. ಒಂದೆಡೆ ರೋಷನ್ ಬೈಕಂಪಾಡಿ, ಆ ನಿಟ್ಟಿನಲ್ಲಿ ಇವಾಗ ರಿಲಯನ್ಸ್ ರೋಷನ್ ಗೆಣಂಚ ಆಟಗಾರ. ಅಂತಿಮ 4 ಎಸೆತ, 1 ಓಟಗಳು ಬರಬೇಕಾಗಿದೆ. ಸದಾ ಚೆಂಡು ತನ್ಮಕಾಂತರವಾಗಿ ಬಹಳಷ್ಟು ಉತ್ತಮವಾದ ಡೈವಿಂಗ್ ಕ್ಯಾಚ್ ಅನ್ನ ಸಮೇತ ಮಾಡಿಕೊಂಡ್ರು. ರಿಲಯನ್ಸ್ ರೋಷನ್ ಬ್ಯಾಕ್ ಟು ದ ಪೆವಿಲಿಯನ್. 8ನೇ ಹುದರಾಘಾತವನ್ನು ಕಾಣ್ತಾ ಇದೆ. ಅಂತಿಮ 3 ಎಸೆತ, 1 ಓಟ ಬರಬೇಕಾಗಿದೆ. ಆ 1 ಓಟವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಇವಾಗ ಅಯೋಧ್ಯೆ ಎಸಗಾರ ಮತ್ತು ಕ್ಷೇತ್ರರಕ್ಷಕರು ನಡೆಸ್ತಾ ಇದ್ದಾರೆ. 3ಕ್ಕೆ 1. ಯಶು ಮತ್ತೆ 4ನೇ ಚೆಂಡಿಗಾಗಿ ಸುಂದರತೆ ಎಸೆತ ತಿರುವನ್ನು ಪಡ್ಕೊಳ್ಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಎಸೆತ, 1ರ ಅವಶ್ಯಕತೆ. ಉಳಿಸಿಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನು ಯಶು ನಡೆಸ್ತಾ ಇದ್ದಾರೆ. ಸ್ಟ್ರೈಕ್ ಭಾಗದಲ್ಲಿ ರಂಜಿತ್ ಚೆಂಡು ಕರ್ಮಕಾಂತರವಾಗಿ ರನ್ಔಟ್ಗೆ ಮತ್ತೊಂದು ಹುದರಾಘಾತವನ್ನು ಕಾಣ್ತದೆ. 9ನೇ ಹುದರಿನೆಲ್ಲ ಕುರುಳ್ತಾ ಇದೆ. ಅಂತಿಮ 1 ಎಸೆತ, 1 ಓಟ ಬರಬೇಕಾಗಿದೆ. ಎಂಎಸ್ ಪಾಳ್ಯದಲ್ಲಿ ಕೇವಲ ಅಂತಿಮ 1 ಹುದರಿ ಬಾಕಿ ಉಳ್ಕೊಳ್ತಾ ಇದೆ. ಆ ಅಂತಿಮ 1 ಎಸೆತ, 1 ಓಟ ಬಂದ್ರೆ ಎಂಎಸ್ ಸ್ಟ್ರೈಕರ್ಸ್ ಈ ಒಂದು ಪಂದ್ಯವನ್ನು ಜಯಿಸ್ತಾರೆ. ಒಂದು ವೇಳೆ ಸಮಬಲಗೊಂಡಲ್ಲಿ 2 ತಂಡಕ್ಕೂ ಕೂಡ ಸಮಾನ ಹಕ್ಕವನ್ನು ನೀಡಲಾಗುವ ಸೂಚನೆಗಳನ್ನು ಕೂಡ ಸಂಘಟಕರು ರವಾನಿಸ್ತಾ ಇದ್ದಾರೆ. 1 ಎಸೆತ, 1ರ ಅವಶ್ಯಕತೆ. ಆರಂಭಿಕ ಹಂತದಲ್ಲಿ 6ಕ್ಕೆ 1, ಇವಾಗ 1ಕ್ಕೆ 1. ಯಶು ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಸರ್ವಕಾಂತರವಾಗಿ ರೋಚಕ ವಿರೋಚಕ ಪಂದ್ಯ ಇವಾಗ ಸಮಬಲದಲ್ಲಿ ಅಂತ್ಯವನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ವಿರೋಚಿತ ಒಂದು ಮೊತ್ತವನ್ನು ಉಳಿಸಿಕೊಂಡು